ಇನ್ನು ಇದೇ ಪಾಪಿ ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕಾಗಿ ಭಾರತೀಯರು ಕಾದು ಕುಳಿತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುವಂತ ಕಾಲ ಕೂಡ ಸನ್ನಿಹಿತವಾಗಿದೆ. ಭಾರತೀಯ ಸೇನೆಯ ಕೈಯಲ್ಲಿ ಪಾಪಿ ಪಾಕಿಸ್ತಾನದ ಭವಿಷ್ಯ ಅಡಗಿದೆ. ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಡೆದಿರುವಂತಹ ಮಹತ್ವದ ಮೀಟಿಂಗ್. 16 ಬದಲಾವಣೆ ಇವೆ. ಹಾಗಾದ್ರೆ ಆ ಮೀಟಿಂಗ್ ಅಲ್ಲಿ ಏನಾಯ್ತು, ಏನೇನೆಲ್ಲ ನಿರ್ಧಾರವನ್ನು ಕೈಗೊಳ್ಳಲಾಯಿತು, ಇವೆಲ್ಲದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡೋಣ. ಪಾಕಿಸ್ತಾನ ನಿರ್ನಾಮಕ್ಕೆ ಸಜ್ಜಾದ ಸೇನೆ. ಮೋದಿ ಗ್ರೀನ್ ಸಿಗ್ನಲ್, ಟಾರ್ಗೆಟ್ ಫಿಕ್ಸ್. ಭೂ, ವಾಯು, ನೌಕಾದಳದಿಂದ ನಿಚ್ಚಳ ಗುರಿ. ಪಹಲ್ಗಾಮ್ ದಾಳಿಕೋರರನ್ನು ಮಟ್ಟ ಹಾಕಬೇಕು. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲೋಕ ಕಲ್ಯಾಣ್ ಮಾರ್ಗ್ನ ತಮ್ಮ ನಿವಾಸದಲ್ಲಿ ಸುಮಾರು 2 ಗಂಟೆಗಳ ಕಾಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, 3 ಸೇನೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಸಭೆ ಮಾಡಿದ್ರು. ಈ ವೇಳೆ ಯುದ್ಧದ ಸಾಧಕ ಬಾಧಕ ಚರ್ಚಿಸಿದ ನಾಯಕರು ಕೊನೆಗೂ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೇನೆ ನೆಕ್ಸ್ಟ್ ಪ್ಲಾನ್. ಪಾಕ್ ಮೇಲೆ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಮಾಡಬಹುದು. ಬಾಗಲ್ಕೋಟ್ ಸ್ಟ್ರೈಕ್ ಮಾದರಿಗಿಂತ ತೀವ್ರವಾಗಿ ದಾಳಿ ಮಾಡಬಹುದು. ಪಾಕ್ ನುಗ್ಗಿ ಹೊಡೆಯೋಕ್ಕೂ ಸೇನೆ ಸೂಪರ್ ಪ್ಲಾನ್ ಮಾಡಿದೆ. ಪಿಒಕೆ ಗುರಿಯಾಗಿಸಿಕೊಂಡು ಭಾರತ ದಾಳಿಗೆ ಸ್ಕೆಚ್ ಮಾಡಲಾಗಿದೆ. ಇಸ್ರೇಲ್ ಮಾದರಿಯಲ್ಲಿ ಉಗ್ರರ ಅಡಗುತಾಣ ಉಡೆ. ಪಾಕ್ ಮೇಲೆ ಕ್ಷಿಪಣಿ ದಾಳಿ, ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಅಟ್ಯಾಕ್. 3 ಸೇನೆ ಮುಖ್ಯಸ್ಥರು ಒಬ್ಬರೇ ಆದ ಕಾರಣ ಸೂಪರ್ ಪ್ಲಾನ್ ಮಾಡಲಾಗಿದೆ. ಭೂ, ವಾಯು, ನೌಕಾದಳದಿಂದ 3 ಕಡೆ ದಾಳಿ ಸಾಧ್ಯತೆ ಇದೆ. ಪಾಕ್ಗೆ ಅರಬ್ಬಿ ಸಮುದ್ರದಲ್ಲಿ ಜಲ ದಿಗ್ಬಂಧನ ಮಾಡಬಹುದು. ಎಲ್ಲ ರೀತಿಯಲ್ಲಿ ಸಜ್ಜಾಗಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಬಹುದು. ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ. ಉಗ್ರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ. ಆಪರೇಷನ್ ಆಕ್ರಮಣದಲ್ಲಿ 3 ಸೇನೆಗೆ ಭಾರತ ಸರ್ಕಾರದಿಂದ ಮುಕ್ತ ಅವಕಾಶ ನೀಡಲಾಗಿದೆ. ಸಮಯ, ಸ್ಥಳ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವೇ ನಿರ್ಧಾರ ಮಾಡಿ ಎಂದು ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಭಾರತ ಸರ್ಕಾರ ನೀಡಿದೆ. ಹೀಗಾಗಿ ಭೀಕರ ದಾಳಿ ಮಾಡಲು ಸೇನೆ ತೀರ್ಮಾನ ಮಾಡೋದಂತೂ ಸತ್ಯ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಪರ್ಯಾಸ ಅಂತ ಹೇಳಿದ್ರೆ ಮೊದಲೇ ಬರ್ಬಾದ್ ಆಗಿರುವಂತ ಇದೇ ಪಾಪಿ ಪಾಕಿಸ್ತಾನ್ ಮತ್ತೆಗೆ ಭಿಕ್ಷೆ ಬಿಡ್ತಾ ಇದೆ. ಕೈಯಲ್ಲಿ ಕಾಸಿಲ್ಲ, ಜೊತೆಗೆ ಮೈ ತುಂಬಾ ಸಾಲ, ಭಾರತದ ವಿರುದ್ಧ ಸಮರ ನಡೆಸಲು ಶಸ್ತ್ರಾಸ್ತ್ರ ಕೂಡ ಇಲ್ಲ. ಒಣ ಮಾತಲ್ಲಿ ಯುದ್ಧಕ್ಕೆ ಸಿದ್ಧ ಅಂತ ಬಿಟ್ಟಿ ಬಿಲ್ಡಪ್ ಕೊಡ್ತಿರುವಂತ ಇದೇ ಪಾಕಿಗಳ ಕೈ ಖಾಲಿಯಾಗಿದೆಯಂತೆ. ಹೀಗಾಗಿ ಭಾರತದಂತ ಬಲಿಷ್ಠ ದೇಶದ ವಿರುದ್ಧ ವ್ಯರ್ಥ ಪ್ರಯತ್ನಕ್ಕೆ ಕೈ ಹಾಕಿರುವಂತ ಇದೇ ಪಾಕಿಸ್ತಾನ ಸದ್ಯ ತಾನೇ ತೋಡ್ಕೊಂಡಂತ ಗುಂಡಿಗೆ ತಾನೇ ಬಿದ್ದು ಈಗ ಬಿಲಬಿಲ ಅಂತ ಒದ್ದಾಡ್ತಿದೆ. ಯುದ್ಧಕ್ಕಾಗಿ ಸಾಲ ಕೇಳುತ್ತಿದೆ ಪಾಪರ್ ಪಾಕಿಸ್ತಾನ. ಐಎಂಎಫ್ ಬಳಿ 11,000 ಕೋಟಿ ಸಾಲ ಕೇಳಿದ ಪಾಕ್. ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ಪಾಕಿಸ್ತಾನ ಸಂಪೂರ್ಣ ದಿವಾಳಿಯಾಗಿದೆ. ಜನಸಾಮಾನ್ಯರು ಬೆಲೆ ಏರಿಕೆಯ ಬಿಸಿ ಜೊತೆ ಮೂಲ ಸೌಕರ್ಯವಿಲ್ಲದೆ ಒದ್ದಾಡುತ್ತಿದ್ದಾರೆ. ಆರ್ಥಿಕ ಬಿಕ್ಕಟ್ಟು ಮಿತಿಮೀರಿದೆ. ಚೀನಾದಿಂದಲೂ ಆರ್ಥಿಕ ಸಹಾಯ ಪಡೆದಿರುವ ಪಾಕಿಗಳು ವಾಪಸ್ ಹಣ ಕೊಡುವುದಕ್ಕೆ ಸಾಧ್ಯವಾಗದ ಹಿನ್ನೆಲೆ ಪಾಕ್ನ ಕೆಲ ಪ್ರದೇಶಗಳನ್ನು ಚೀನಾ ವಶಕ್ಕೆ ಪಡೆದಿದೆ. ಇದರ ನಡುವೆ ಭಾರತದೊಂದಿಗೆ ಸಮರ ಸದೃಶ್ಯ ಸನ್ನಿವೇಶ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ಖಜಾನೆಯಲ್ಲಿ ಹುಡುಕಿದ್ರೂ ನಯಾ ಪೈಸೆ ಇಲ್ಲ. ದುಡ್ಡಿಲ್ಲದೆ ಯುದ್ಧ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಐಎಂಎಫ್ ಮುಂದೆ ಸಾಲ ಕೇಳಿ ಮಂಡಿಯೂರಿದೆ ಪಾಕಿಸ್ತಾನ. 11,300 ಕೋಟಿ ಸಾಲ ಕೊಡಿ ಅಂತ ಭಿಕ್ಷಾ ಪಾತ್ರೆ ಎತ್ತಿದೆ. ಮೇ 9ಕ್ಕೆ ಮತ್ತು ಐಎಂಎಫ್ ಸಭೆ ಇದೆ. ಈ ಸಭೆಯಲ್ಲಿ ಸಾಲ ಸಿಗದೆ ಹೋದರೆ ಪಾಕಿಸ್ತಾನಕ್ಕೆ ದೇವರೇ ಗತಿ. ಹಾಗಾಗಿ ತೀರಾ ದಯಾನೀಯ ಸ್ಥಿತಿಯಲ್ಲಿದೆ ಶಹಬಾಜ್ ಸರ್ಕಾರ. ಸುಳಿಯಲ್ಲಿ ಪಾಕ್. ಪ್ರತಿ ಬಾರಿ ಅಂತಾರಾಷ್ಟೀಯ ಹಣಕಾಸು ನಿಧಿಯಿಂದ ಸಾಲ ಪಡೆಯುತ್ತೆ ಪಾಕಿಸ್ತಾನ. ಕಳೆದ ಜನವರಿ 2025ರಲ್ಲಿ ಪಾಕ್ 4,416 ಕೋಟಿ ಸಾಲ ಪಡೆದಿತ್ತು. ಈವರೆಗೆ 59% ಕೋಟಿಯಷ್ಟು ಸಾಲ ಮಾಡಿರುವ ಪಾಕಿಸ್ತಾನ 12% ಬಡ್ಡಿ ಕಟ್ತಾ ಇದೆ.
ಸ್ಥಿತಿಗೆ ಕಾರಣವೇನು ಗೊತ್ತಾ? ಪಾಕಿಸ್ತಾನ ಈಗ ಅಹಂಗೆ ಬಿದ್ದು ಭಾರತದೊಂದಿಗಿನ ಗಡಿ ಬಂದ್ ಮಾಡಿದೆ. ಹಾಗಾಗಿ ವರ್ಷಕ್ಕೆ 3838.53 ಕೋಟಿ ವಹಿವಾಟು ಬಂದ್ ಆಗಲಿದೆ. ಜೊತೆಗೆ ಭಾರತದಿಂದ ಬರುವ ಹಣ್ಣು, ತರಕಾರಿ, ಪೌಲ್ಟ್ರಿ ಆಹಾರ ಕೂಡ ಸ್ಟಾಪ್ ಆಗಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಆಹಾರ ಸಾಮಗ್ರಿಗಳ ಬೆಲೆ ತಾರಕಕ್ಕೇರಿದೆ. ಪಾಕ್ ಮಾರುಕಟ್ಟೆಯ ರೇಟ್ ಕಾರ್ಡ್ ಸ್ಯಾಂಪಲ್ ನೋಡಿ. ಪಾಕ್ ಜನತೆಗೆ ಬೆಲೆ ಏರಿಕೆ ಬಿಸಿ. ಚಿಕನ್ ಕೆಜಿಗೆ 798.89 ರೂಪಾಯಿ, ಅಕ್ಕಿ ಕೆಜಿಗೆ 339.56 ರೂಪಾಯಿ, ಮೊಟ್ಟೆ 1 ಡಜನ್ 332 ರೂಪಾಯಿ, ಆಪಲ್ 1 ಕೆಜಿಗೆ 288 ರೂಪಾಯಿ, ಹಾಲು 1 ಲೀಟರ್ಗೆ 224 ರೂಪಾಯಿ, ಬ್ರೆಡ್ 500 ಗ್ರಾಂಗೆ 161.28 ರೂಪಾಯಿ, ಬಾಳೆಹಣ್ಣು 1 ಕೆಜಿಗೆ 176 ರೂಪಾಯಿ, ಟೊಮೆಟೊ 1 ಕೆಜಿಗೆ 150 ರೂಪಾಯಿ, ಆಲೂಗೆಡ್ಡೆ 1 ಕೆಜಿಗೆ 105 ರೂಪಾಯಿ, ಕಿತ್ತಳೆ 1 ಕೆಜಿಗೆ 216 ರೂಪಾಯಿ. ಪಾಕಿಸ್ತಾನದಲ್ಲಿ ಔಷಧಗಳ ಕೊರತೆ. ಭಾರತದೊಂದಿಗೆ ಜಗಳಕ್ಕೆ ಬಿದ್ದು ಬಾರ್ಡರ್ ಬಂದ್ ಮಾಡಿಕೊಂಡಿದೆ ಪಾಕಿಸ್ತಾನ. ಆದರೆ ಅದಕ್ಕೆ ವಿಪರೀತ ಬೆಲೆ ತರಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಪಾಕಿಸ್ತಾನಕ್ಕೆ ಶೇಕಡಾ 40-50ರಷ್ಟು ಬೇಸಿಕ್ ಮೆಡಿಸಿನ್ ಭಾರತವೇ ರಫ್ತು ಮಾಡುತ್ತೆ. ಆದರೆ ಈಗ ಈ ರಫ್ತು ನಿಂತಿದೆ. ಪರಿಣಾಮ ಪಾಕಿಸ್ತಾನದಲ್ಲಿ ಔಷಧಿಯ ಕೊರತೆ ತೀವ್ರ ತರಹದಲ್ಲಿ ಕಾಣಿಸಿಕೊಂಡಿದೆ. ಔಷಧಿ ಸಿಕ್ಕಿದ್ರೂ ಅದನ್ನ 3 ಪಟ್ಟು ಬೆಲೆ ತೆತ್ತು ಕೊಳ್ಳಬೇಕಾದ ಸ್ಥಿತಿ ಇದೆ. ಹಾಗಾಗಿ ಪಾಕಿಸ್ತಾನದ ಬಡ ಜನರ ಜೀವನ ಬರ್ಬಾದಾಗಿದೆ. ಇದರ ಜೊತೆ ಯುದ್ಧವನ್ನ ಸಹಿಸಬೇಕಿದೆ. ಹಾಗಾಗಿ ಯುದ್ಧದ ಭಯಕ್ಕಿಂತ ಯುದ್ಧದ ನಂತರದ ಸ್ಥಿತಿ ನೆನೆದು ಪಾಕಿಗಳು ನಡುಗುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ದುರಂತ ಅಂತ ಹೇಳಿದ್ರೆ ದೇಶದ ಭದ್ರತೆ ವಿಚಾರದಲ್ಲೂ ಕೂಡ ವ್ಯಂಗ್ಯವಾಡುವಂತ ಈ ಕಾಂಗ್ರೆಸ್ಗೆ ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಂಗಳಾರತಿ ಎತ್ತಿದ್ದಾರೆ. ಬೇಲಗಾಂವ್ ದಾಳಿಗೆ ಭದ್ರತಾ ವೈಫಲ್ಯ ಕಾರಣ ಅಂತ ನರೇಂದ್ರ ಮೋದಿ ಹೋಲುವಂತ ಫೋಟೋವನ್ನು ಹಾಕಿ ಗಾಯಾಬ್ ಅಂತ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿರುವಂತ ಕಾಂಗ್ರೆಸ್ ಈಗ ಉಲ್ಟಾ ಹೊಡ್ತಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಜನ ಕಾಂಗ್ರೆಸ್ಗೆ ಚಳಿ ಬಿಡಿಸಿದ ಹಿನ್ನೆಲೆ ಇದೀಗ ಇದೇ ಕಾಂಗ್ರೆಸ್ ತಾನು ಮಾಡಿರುವಂತ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ಈ ಕಾಂಗ್ರೆಸ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಇಡೀ ದೇಶ ಪ್ರತಿಕಾರಕ್ಕಾಗಿ ಕಾಯ್ತಾ ಇದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಯುದ್ಧ ಬೇಡ ಅಂತಾರೆ. ಇನ್ನು ಸಾಲದಕ್ಕೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಉಗ್ರರು ಧರ್ಮ ನೋಡಿ ಕೊಂದಿಲ್ಲ ಅಂತಾರೆ. ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ನಮ್ಮ ದೇಶದ ಪ್ರಧಾನಿಯ ಮೋದಿ ವಿರುದ್ಧ ಗಾಯ ಪೋಸ್ಟ್ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ವಿರೋಧ ಭುಗಿಲೇಳುತ್ತಿದ್ದಂತೆ ಕಾಂಗ್ರೆಸ್ ಗಲಿಬಿಲಿ. ಮೋದಿ ವಿರುದ್ಧದ ಗಯಾಬ್ ಟ್ವೀಟ್ ಡಿಲೀಟ್. ಹೌದು, ನಿನ್ನೆ ಯಾರ ತಲೆಯೂ ಇಲ್ಲದ ಒಂದು ವಿವಾದಿತ ಪೋಸ್ಟ್ ಒಂದನ್ನು ಕಾಂಗ್ರೆಸ್ ಹಂಚಿಕೊಂಡಿತ್ತು. ಕುರ್ತಾ ಪೈಜಾಮ ಮತ್ತು ಕಪ್ಪು ಪಾದರಕ್ಷೆ ಇರೋ ವ್ಯಕ್ತಿಯ ಫೋಟೋನ ಪೋಸ್ಟ್ ಮಾಡಿತ್ತು. ಆದರೆ ಫೋಟೋದಲ್ಲಿದ್ದ ವ್ಯಕ್ತಿಯ ಮುಖವೇ ಇರಲಿಲ್ಲ. ಮುಖದ ಜಾಗದಲ್ಲಿ ಗಯಾಬ್ ಅಂತ ಬರೆಯಲಾಗಿತ್ತು. ಈ ಫೋಟೋ ನೋಡ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೋಲುವಂತಿತ್ತು. ಅದ್ಯಾವಾಗ ಕಾಂಗ್ರೆಸ್ ಇಂತಹದೊಂದು ಪೋಸ್ಟ್ ಮಾಡಿತ್ತು, ದೇಶಾದ್ಯಂತ ಆಕ್ರೋಶ ಭುಗಿಲೆದಿತ್ತು. ಈ ದೇಶದ ಪ್ರಧಾನಿಯ ಫೋಟೋವನ್ನ ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಅಕಸ್ಮಾತ್ ಇವತ್ತು ಕಾಂಗ್ರೆಸ್ ನಡವಳಿಕೆಯನ್ನ ನಡ್ಕೊಳ್ತಿರೋ ರೀತಿಯನ್ನ ಗಾಂಧಿ ಬದುಕಿದ್ದು ನೋಡಿದ್ರೆ ಏನ್ ಮಾಡ್ತಿದ್ರು? ಬಹುಶಃ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಲೇಬೇಕು ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋರು. ನೀವು ದೇಶದ್ರೋಹಿಗಳ ಪರವಾಗಿ ನಿಂತು ವಕಾಲತ್ ವಹಿಸ್ತಾ ಇದ್ದೀರಿ, ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ ಇದನ್ನು ವಿಸರ್ಜನೆ ಮಾಡೋವರೆಗೂ ನಾನು